ಎಷ್ಟು ಹೆಣ್ಮಕ್ಳು ಬೇಕು ನಮ್ಮವ್ರಿಗೆ? ನಮ್ಮ ಹೆಣ್ಮಕ್ಳು ಬೇಕು ಅವರಿಗೆ. ಮತ್ತು ಅವನನ್ನು ಕಾಲ್ ರೆಕಾರ್ಡ್ ಎಲ್ಲ ತೆಗೀರಿ. ಯಾರ್ದು ಏನು ನಾವು ಹೆಣ್ಮಕ್ಳು ತಗೊಂಡು ಎಷ್ಟು ಹೆಣ್ಮಕ್ಳು ಒಟ್ಟಿಗೆ ಚಾಟಿಂಗ್ ಮಾಡ್ತಾನೆ, ಒಂದೆರಡು ಪ್ರಕರಣ ಅಲ್ಲ. ಆದರೆ ನಮಗೆ ಒಂದು ನಿಮಿಷ ಒಂದು ರೆಡ್ ಹ್ಯಾಂಡ್ ಆಗಿ ಸಿಗಲಿಲ್ಲ ಆಯ್ತು ನಮಗೆ. ನೀವೇನು ಹೇಳ್ತೀರಿ? ನಿಮ್ಮ ಹತ್ರ ಸಾಕ್ಷಿ ಇದೆಯಾ? ನೀವೀಗ ನಾವು ಮೌಖಿಕವಾಗಿ ಏನು ಹೇಳಿದ್ರೆ ನಿಮ್ಮ ಹತ್ರ ಸಾಕ್ಷಿ ಇದೆ ಅಂದರೆ ಸ್ವಾಭಾವಿಕ ಅಂತ ನೀವು ಕೇಳೋದು ಕಾನೂನುಬದ್ಧವಾಗಿ. ನಾವು ನೋಡ್ತಾ ಇದ್ರು ಹಬ್ಬ ತಪ್ಪಿದ್ರು ಹೋಳಿಗೆ ತಪ್ಪೋದಿಲ್ಲ ಅಂದಾಗ ಒಂದಲ್ಲ ಒಂದು ಸಿಗ್ತಾನಂತ ನಮ್ಗೆ ವಿಶ್ವಾಸ ಇತ್ತು. ಸಿಕ್ಕಿದ್ರೆ ಒಂದೆರಡು ಪ್ರಕರಣ ಇಲ್ಲಮ್ಮ. ಹಾಡು ಹಗಲಿಗೆ 9 ಗಂಟೆಗೆ ಕರ್ಕೊಂಡು ಹೋಗ್ತಾನಂದರೆ ಎಲ್ಲ ಬಂತ್ರಿ ವ್ಯವಸ್ಥೆ. ಯಾವ ಆಧಾರದ ಮೇಲೆ ಮಾಡ್ರೋರು? ಯಾವ ಆಧಾರದ ಮೇಲೆ ಮಾಡ್ರೋರು? ಯಾವ ಪ್ರೂಫ್ ಇದೆ ಹೊಡೆದದ್ದು? ನೋಡಿದಾರೆ ಅವರು ನವೀನ್ PS ಅವ್ರು ಬಂದರೆ ಅವ್ರು ನೋಡಿದಾರ? ಅವ್ರಿಗೆ ನಾವು ಸೇಫ್ ಆಗಿ ಅವನು ಹ್ಯಾಂಡ್ ಓವರ್ ಮಾಡಿದ್ದೇವೆ. ಅದ ನಂತರ ಮತ್ತೆ ಮಾಡೋಗಿ ಕೇಳಿದ್ರೆ ಯಾರು ಹೊಡೆದಿದ್ದಾರೆ ಬಿಟ್ಟಿದ್ದು ತನಿಖೆ ಮಾಡಿದ್ರೆ ಅಷ್ಟು ಅರ್ಜೆಂಟ್ ಯಾಕಿತ್ತು? FIR ಮಾಡುವಂಥ ಅರ್ಜೆಂಟ್ ಯಾಕಿತ್ತು? ಏನಾಗಿತ್ತು? ಅವನೇನಾದರೂ ಮರ್ಡರ್ ಆಗಿದೆಯಾ? ಅವನೇನು ಕೈಕಾಲು ಮುರಿದೋಗಿದೆಯಾ? ಮೆಡಿಕಲ್ ಆಗಿದೆ, ಸರಿಯಾದ ತನಿಖೆ ಮಾಡಿಕೊಂಡು ಪ್ರೈಮರಿ ಬೇಸಿಸ್ ನೋಡ್ಕೊಂಡು ಮಾಡಬೇಕಲ್ಲ. ಅದ್ರ ಬಗ್ಗೆ ತನಿಖೆನೇ ಆಗ್ತದೆ. ಅಲ್ಲ, ಈಗ ನಾವು ಯಾರನ್ನೂ ಅರೆಸ್ಟ್ ಮಾಡಲಿಲ್ಲ ಆಯ್ತಾ, ಯಾರನ್ನೇನು ಕಸ್ಟಡಿಗೆ ತಗೊಂಡಿಲ್ಲ ಅಲ್ವಾ? ಏನು ತನಿಖೆ ಆಗ್ತದೆ? ಕಸ್ಟಡಿ ತಗೊಂಡೋಗಿ ಸರ್, ನಾವು ಅದಕ್ಕೆ ಕೂತಿದ್ದೇವೆ. FIR ಮಾಡಿಲ್ಲ, FIR ಪ್ರಕಾರ ಅರೆಸ್ಟ್ ಮಾಡಿ ನಿಮ್ಮ ಎದುರು ಮುಂದೆ ಇದ್ದೀವಲ್ಲ, ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ನೀವು? ಮಾಡಿ ಕರ್ಕೊಂಡು ಹೋಗಿ. ನಿಮ್ಗೆ ಇದೆಯಲ್ಲ, ನಾವು ನೀವು ಏನಂತ ಕೇಸ್ ಹಾಕಿದ್ರಿ ಹೇಳಿ? ಏನಂತ ಕೇಸ್ ಹಾಕಿದ್ರಿ ಹೇಳಿ? ಏನಿಲ್ಲ, ಕೈಯಿಂದ ಹೊಡೆದಿದ್ರ ಅಂತಲ್ಲ, ಆಯ್ತು ಕೇಸ್ ಮಾಡಿದ್ರಲ್ಲ, ಕರ್ಕೊಂಡು ಹೋಗಿ. ಮತ್ತೆ ಇಟ್ಕೊಂಡಿದ್ರಿ ನೀವು? ಕೈಯಿಂದ ಹೊಡೆದಿದ್ದು ಎಲ್ಲಿದೆ ನಿಮ್ಮ ಹತ್ರ? ಎಲ್ಲಿದೆ ಪ್ರೂಫ್? ಎಲ್ಲಿದೆ? ತನಿಖೆ ಅಲ್ಲ, ತನಿಖೆ ಮಾಡಿ ಪ್ರೈಮರಿ ಬೇಸಲ್ಲಿ ಗೊತ್ತಿರ್ಬೇಕಲ್ಲ. ಏನು ಇಲ್ದೇನೆ ನೀವು ಒಟ್ರಾಸಿ ಹೆಸರಾಗ್ತೀರಾ? ಏನು ಇಲ್ದೇನೆ ಹೆಸರಾಗ್ತೀರಾ? ಏನು ಇಲ್ದೆ ಯಾಕೆ 3 ಜನ ಈ ತರ ಫಿಕ್ಸ್ ಅಂತ ನೀವು ಹೆಸರು ಯಾಕೆ ಆಗ್ತಿದ್ರಿ? ಇದು ಡಾಕ್ಯುಮೆಂಟ್ ಬಿಲ್ಡಪ್ ಮಾಡ್ಲಿಕ್ಕೆ ಮಾಡ್ತಿರೋದು ನೀವು. ಕೇಳಿ ಅವ್ರಿಗೆ, ಅವ್ರ ಎದುರುಗಡೆ ಯಾರು ಹೊಡೆದಿದ್ದಾರ? ಅವ್ರ ಅಧಿಕಾರಿಯಾಗಿ ಬಂದಾರಲ್ಲ, ಅವ್ರ ಎದುರುಗಡೆ ಯಾರು ನಮ್ಮ ಹುಡುಗರು ಹೊಡೆದಿದ್ದಾರೆ ಕೇಳಿ ಅವರಿಗೆ, ಅವನಿಗೆ. ಇಲ್ಲ ಮಾತಾಡಿ ಭಟ್ಕಳ ಪರಿಸ್ಥಿತಿ ಏನೋ ನಿಮ್ಗೆ ಗೊತ್ತಿದೆ. ಒಂದು ಸೈಡ್ ಆಗ್ತಾ ಇದೆ ಅಂದ್ಬಿಟ್ರೆ ಇದು ನಾವು ಸಹಿಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಇದು ಮುಂದಿನ ದಿವಸದಲ್ಲಿ ಭಾಳ ದೊಡ್ಡ ಅನಾಹುತ ಆಗ್ಬೋದು ಇದು. ಯಾಕೆಂದ್ರೆ 93ರಲ್ಲಿ ನಡೆದಂಥ ಘಟನೆ ಎಲ್ಲ ನಿಮಗೆಲ್ಲ ಗೊತ್ತಿದೆ ಡಿಪಾರ್ಟ್ಮೆಂಟಿಗೆ. ಇಲ್ಲಿ ಪುನಃ ಅದನ್ನೇ ಮರುಕಳಿಸುವಂಥ ವಾತಾವರಣ ಇವತ್ತು ನಡೀತಾ ಇದೆ. ಒಂದೊಂದರಿಂದ ಆಗ್ತಾ ಇದೆ. ಇದಕ್ಕೆ ನೀವು ಅಲ್ಲೇ ನಿಮ್ಮ ಸಹಕಾರನೇ ಇದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಸೈಡ್ ಅವರಿಗೆ ಎಲ್ಲ ರೀತಿ ರಕ್ಷಣೆ ಕೊಟ್ಟಂಗೆ ಆಗುತ್ತೆ. ಒಂದು ಸೈಡ್ ಯಾವತ್ತೂ ಮಾಡೋದಿಲ್ಲ. ಇವತ್ತು ಮಾಡಿದ್ದೀವಿ ಸರ್, ಯಾವತ್ತೂ ಮಾಡಲ್ಲ. ಕರೆಸಿ ಹೇಳಿ. SP ಅವರಿಗೆ ತಪ್ಪು ಮಾಹಿತಿ ಕೊಟ್ಕೊಂಡು ಕೇಸ್ ಮಾಡೋದಿದು ಗೊತ್ತಾಯ್ತು. ನೀವು ಈಗ ನೋಡಿ, ಒಂದು ನಮ್ಮ ಹಿರಿಯವರಲ್ಲಿ ಭಟ್ಕಳದ ಪರಿಸ್ಥಿತಿ ನಮ್ಮ ಹತ್ರ ಅವಲೋಕನ ಮಾಡ್ತಾರೆ, ಕೇಳ್ತಾರೆ ಏನು ನಡೆದಿದೆಪ್ಪ, ಘಟನೆ ಏನಂತ ಅದ್ರ ಮೇಲೆ ಚರ್ಚೆ ಮಾಡ್ತಾರೆ. ಈಗ ನಿಮ್ಮ ಹೈಯರ್ ಆಫೀಸರ್ಗೆ ಮಾಹಿತಿ ಕೊಡೋದು ನೀವೇ ಅಲ್ವಾ? ತಪ್ಪು ನೀವು ಮಾಹಿತಿ ಕೊಟ್ಟದ್ರಿಂದನೇ ಅಲ್ಲಿ ಆಗೋದಲ್ವಾ? ಹೀಗಿಲ್ಲ, ಅವ್ರಿಗೆ ಹೊಡೆದಿದ್ದಾರೆ, ನೀವು ತಕ್ಷಣ ಏನು ಕೇಸ್ ಬುಕ್ ಮಾಡಪ್ಪ ನೋಡುವ ಅಂದರು. ಮಾಹಿತಿ ಕೊಡೋದು ನೀವಲ್ವಾ? ತಪ್ಪು. ವಾಸ್ತು ಸಂಗತಿ ಏನಿದೆ ಸ್ಥಿತಿ ಅಲ್ಲಿ ನೀವು ಮನವರಿಕೆ ಮಾಡಲಿಲ್ಲ, ಏನಾಗಿದೆ ಯಾಕಂತ ನೋಡ್ರಿ. ಘಟನೆ ನಡೆದಾಗ ಇದೇ ಒಂದು ಸಲ ನೀವು ತಂಜಿಮ್ಮನವರು ಕುಬೇರ ಹೋಟ್ಲದ್ದು ಒಂದು ಹೆಣ್ಮಗಳು ಒಬ್ಬ ಹಿಂದೂ ಹುಡುಗ ಮಾಡ್ತಂದು ತಂಜಿಮ್ ಆಫೀಸ್ನಲ್ಲಿ ಹೊಡೆದಿದ್ರು. ನಿಮ್ಗೆ ಹ್ಯಾಂಡ್ ಓವರ್ ಮಾಡಲಿಲ್ಲ ಆಯಿತು ಪೊಲೀಸರು. ಘಟನೆ ಆ ಡೇಟು ಕೊಡ್ತೀನಿ ನಾನು ನಿಮ್ಗೆ, ನೆನಪಿದೆ ನನಗೆ. ಇವತ್ತು ನಮ್ಮ ಹುಡುಗ ಒಂದೇ ಜೀವಂತ ಇರ್ತಿಲ್ಲ, ಇಲ್ಲಾರ ಒಂದು ಕೈಕಾಲು ನೆಟ್ಕಿರ್ತಿಲ್ಲ. ನಮ್ಮ ಹುಡುಗ ಏನಾರ ಅಂತಾಗಿರ್ತಾರೆ, ಒಂದೇ ಜೀವಂತ ಇರ್ತಿಲ್ಲ, ಇಲ್ಲಾಂದ್ರೆ ಕೈಕಾಲು ನೆಟ್ಕಿರ್ತಿಲ್ಲ. ಏನು ತಪ್ಪು ಮಾಹಿತಿ ಯಾಕೆ ಹಿಂಗೆ ಮಾಡ್ತೀರಿ ನೀವು? ಯಾಕೆ ಆಗ್ತದೆ ಹೇಳಿ? ಇಲ್ಲ ನಾವು ಬಿಡಿ, ನೀವು ಎಲ್ಲರೂ ನಮ್ಮನ್ನು ಸೇರ್ಸ್ ಹಾಕಬೇಕು, ಭಟ್ಕಳ ಅಂತ ನಮ್ಮನ್ನೆಲ್ಲ ತಗೊಂಡೋಗಿ ನೀವು ಅದು ಕೂಳು ಹಾಕ್ಲಿ. ಕಾರವಾರದಾಗೋ ಅಲ್ಲ ಇತ್ಯಂತಲ್ಲ. ಈಗ ನೋಡಿ ಸುಖ ಅಂತ ಇದಕ್ಕೆ ನೋಡಿ, ನಾನು ಮತ್ತೊಂದು ಹೇಳ್ತೆ, ನೀವು ಎಲ್ಲವರೆಗೂ ಆ ಮಾರಿ ಹೊರೆಯನ್ನು ಕುಳಿಸೋದಿಲ್ಲಲ್ಲ ಅಲ್ಲಿವರೆಗೆ ದುರಂತ ಇತ್ತಂತೆ. ಇದು ಬೇಕಾದ್ರೆ ನನಗೆ ನೀವು ಎಲ್ಲವರೆಗೂ ಆ ತಾಯಿಯ ಹೊರೆಯನ್ನು ನೀವು ಅಲ್ಲಿ ಇಡುವುದಿಲ್ವೋ ಆ ದುರಂತ ಇದು ಕಂಟಿನ್ಯೂ ಆಗ್ತಾ ಇರೋದೆ. ಇದು ಬೇಕಾದ್ರೆ ನೋಡಿ ನೀವು, ಒಂದಲ್ಲ ಒಂದು ಘಟನೆಗಳು ನಡೀತಾ ಇತ್ತು. ನೀವು ಅದು ಎಂಡು ಮಾಡೋದಿಲ್ಲ, ಅದು ಈಗ ಒಂಥರ ದೊಡ್ಡ ಗಡಿ ನಮೂನೆ ಮಾಡಿಟ್ಟಿರಿ.
ಈಗ ಮೊನ್ನೆ ನಮ್ಮ ಮೀಟಿಂಗ್ ಸೇರಿ ಮೀಟಿಂಗ್ ಸೇರಿ ನಮ್ಮ ಮೇಲೆ ನಡೀತಾ ಇದೆ ಈಗ. ಹಾಂ, ಎಷ್ಟು ಹೆಣ್ಮಕ್ಳು ಬೇಕು ನಮ್ಮವ್ರಿಗೆ? ಹಾಂ, ನಮ್ಮ ಹೆಣ್ಮಕ್ಳು ಬೇಕು ಅವರಿಗೆ? ಯಾರು ನಿಮ್ಮ ಎಸ್ ಪಿ ಇವರು ಬಂದಿರ? ಕೇಳಿ ನಾವು. ಇಲ್ಲ, ನಾವು ನಾಳೆ ಇಡೀ ಬಡ್ಕಾಲ ಚಲೋ ಕೊಡ್ತೇವೆ ನಾವು. ಅದು ನಾವ್ಯಾರು ಮಾಡಿಯಲ್ಲ. ನೀವು ಮತ್ತೆ ನಮ್ಮನ್ನು ಬೇಡಿ, ನೀವು ಚಲೋ ಕೊಡಬೇಡಿ, ಮಾಡಬೇಡಿ ಅಂತಲ್ಲ. ಒಂದೇನು ಪ್ರಕರಣ ಇಲ್ಲ ಒಂದು. ಹಾಂ, ಈಗೇನು ಇದೆ ನಮ್ಮನೆ? ಏನು ಹೇಳಿ ನೀವು? ನಮಗೆ ಪದೇ ನೀವು ಟ್ಯಾಪೆ ಹಚ್ಚು ಬೇಡ. ಗೊತ್ತಿಲ್ವಾ? ನಮ್ಮ ಎಫ್ಐಆರ್ ಆಗ್ಬೇಕಾದ್ರೆ ನೀವು 5 ಗಂಟೆವರೆಗೂ ಮಾಡ್ತೀರಿ. ನಾನು DSP ಫೋನ್ ಮಾಡಿದ್ದೇನೆ. ಹಾಂ, ನೀವು ಪೊಲೀಸ್ ಬಸ್ ಬಂದೋಬಸ್ತ್ ಮಾಡಿ ನಮಗೇನು ಹೆದರ್ಸೋದು ಬೇಡ. ನಾವು ಕಂಡಿದ್ದೇವೆ ಇದು. ಪದೇ ನೀವು ಹೀಗೆ ಮಾಡ್ತಾ ಇದ್ರೆ ಹಾಂ, ಅದೇ ಬೆಳೆಯಲಿಲ್ವ ನಮ್ಮ ಹೆಣ್ಮಕ್ಳಿಗಾಗಾದ್ರೆ? ಬೇಕು ತಗೊಂಡು ಹೋಗೋದು ಏನು ಮುಂದೆ ನಿಮ್ಮದು ಏನು ಈಗ? ಅದೇ ನೀವೇನು ಅಂದರೆ ಈಗ ಯಾರು ಅಂದರೆ ಯಾವಾಗೂ ಹರಕೆ ಕುರಿಗೆ ಬಲಿ ಕೊಡ್ತಾರೆ, ಶಿವನ ಹುಲಿನ ಬಲಿ ಕೊಡೋದಿಲ್ಲ. ನೆನ್ಪಿಟ್ಕೊಳ್ಳಿ ನೀವು. ಬಲಿ ಕೊಡೋದು ಯಾವುದಕ್ಕೆ? ಕುರಿನೇ. ಈಗ ನೀವು ಏನಂದ್ರೆ ನಾವೆಲ್ಲ ಕುರಿ ಆಗಿದ್ದೇವೆ, ಬಲಿ ಕೊಡ್ತಾ ಇದ್ದೇವೆ ನೀವು, ಅಷ್ಟೇ ವ್ಯತ್ಯಾಸ. ಹಾಗೆ ಆಯ್ತಲ್ರಿ ನಿಮ್ಮದು? ಹಾಂ, ಅಲ್ಲ ರೀ, ಅದು 12 ಗಂಟೆ ಒಳಗೆ FIR ಮಾಡೋದು ಅಂತ ಒತ್ತಡ ನಿಮ್ಗೆ ಯಾರ್ದಿತ್ತು ಅದನ್ನೇ ಹೇಳ್ರಿ. ಹಾಗಾದ್ರೆ ನಾವು ಒತ್ತಡ ಅಲ್ಲಿ ಹೋಗೋದೇ ಬೇಡ, ನಮ್ಮ ಹೆಣ್ಮಕ್ಳು ನೋಡೋದೇ ಬೇಡ, ಅದು ತಪ್ಪಾಯ್ತು. ನಾವೇನು ಗನಂದರಿ ಕೆಲಸ ಮಾಡಿ ನಾವು ಮಾಡಿದ ಮತ್ತೆ ಬಂದು ಹೋಗಿದ್ದಾರೆ ನವೀನ್ PSI ಅವರು, ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೇವಲ್ಲ. ಅವ್ರು ನೋಡಿದಾರೆ, ಯಾರು ಹೊಡೆದಿದ್ದು ನೋಡಿದಾರೆ ಅವರು? ಹೇಗಾಯ್ತು? ಅವನಲ್ಲಿ PSI ಕರೆಸಿ CPIಗೆ ಕಂಪ್ಲೇಂಟ್ಗೆ ನಾವು ಅಷ್ಟಾಗಿ FIR ಮಾಡ್ತೇವೆ. ಗೊತ್ತುಂಟಲ್ಲ ಭಟ್ಕಳದಲ್ಲಿ ಪರಿಸ್ಥಿತಿ ಏನು ಅಂತ ಹೇಳಿ. ಇದರಲ್ಲದೆ ಎಷ್ಟು ತಾರತಮ್ಯ? ಇದಕ್ಕೆ ಕಾರಣ ಯಾರು? ಅವನಲ್ವಾ? ಅಲ್ಲ, ಅವನು ಮೆಡಿಕಲ್ ಮಾಡಿ ಇಮಿಡಿಯೇಟ್ ನೀವು ಅವನಿಗೇನು ಮಣಿಪಾಲ್ ತಗೊಂಡು ಹೋಗಿದ್ರ? ಏನು ಕೈಕಾಲ್ ಮುರಿದು ಹೋಗಿದ್ರೆ ಒಂದು ಏನಾಗಿದೆ ಅವನಿಗೆ? ಅವನಿಗೆ ಅಷ್ಟು ಬೇಗ ಮೆಡಿಕಲ್ ರಿಪೋರ್ಟ್ ಸಿಗ್ತದೆ, ಇದಾಗ್ತದೆ ಅಂತ ಹೇಳಿದ್ರೆ ಇದು ಬಹಳ ನಾವು ಯಾವ ವ್ಯವಸ್ಥೆ ಇದ್ದೇವೆ? ಪ್ರಜಾಪ್ರಭುತ್ವ ವ್ಯವಸ್ಥೆ ಇದ್ದಲ್ಲ ಅಥವಾ ಸರ್ವಾಧಿಕಾರ? ಅದು ಏನು ನಾವು ಈಗ ನೋಡಿ, ನಾವು ಸುಮ್ಮನೆ ಇರೋದಿಲ್ಲ. ನಾವು ಅಕ್ಷರಶಃ ಎಲ್ಲರ ಹತ್ರ, ಹಿರಿಯರ ಹತ್ರ ಮಾತಾಡಿದ್ದೇನೆ, ಬಡ್ಕ ಚಲೋ ಕೊಡ್ತೇವೆ. ನೀವು ನಾಳೆ ಬಂದೋಬಸ್ತ್ ಮಾಡ್ತಿರೋ ಏನೋ ಅದು ನಮಗೇನು ಸಂಬಂಧ ಇಲ್ಲ. ನಮ್ಗೆ ಆ ಪ್ರಕರಣ ಇತ್ಯರ್ಥ ಆಗಲಿಲ್ಲ ಆದರೆ ನಾವು ನಾಳೆನೇ ಪ್ರೆಸ್ ಮೀಟ್ ಮಾಡಿ ಹಿರಿಯವ್ರ ಸಂಪರ್ಕದಲ್ಲಿ ಬಂದಿದ್ದೇನೆ ನಾವು ಬಡ್ಕಲ್ ಚಲೋ ಕೊಡ್ತೇವೆ. ನೀವು ಏನು ಮಾಡ್ತೀರೋ ನಮಗೆ ಗೊತ್ತಿಲ್ಲ, ನಮಗೇನು ಹೊಸದಲ್ಲ ಇದು. ಯಾಕಂದರೆ ನಮ್ಮ ತನ್ನವನ್ನು, ನಮ್ಮ ಇದನ್ನು ಉಳಿಸ್ಕೊಳ್ಳೋದು ನಮ್ಮ ಸಮಾಜದ ಅಸ್ಮಿತೆ ಪ್ರಶ್ನೆ. ಅವರು ಅದೇ ನಿಮ್ಮ ಸಿಪೆ ಏನು, ಯಾರು ಒತ್ತಡ ಮೇಲೆ ಏನು ಎಲ್ಲ ಕೇಳಿ. ಮತ್ತು ಅವನನ್ನು ಕಾಲ್ ರೆಕಾರ್ಡ್ ಎಲ್ಲ ತೆಗೀರಿ. ಯಾರ್ದು ಏನು ನಾವು ಹೆಣ್ಮಕ್ಳು ತಗೊಂಡು ಎಷ್ಟು ಹೆಣ್ಮಕ್ಳು ಒಟ್ಟಿಗೆ ಚಾಟಿಂಗ್ ಮಾಡ್ತಾನೆ, ಒಂದೆರಡು ಪ್ರಕರಣ ಅಲ್ಲ. ಆದರೆ ನಮಗೆ ಒಂದು ನಿಮಿಷ ಒಂದು ರೆಡ್ ಹ್ಯಾಂಡ್ ಆಗಿ ಸಿಗಲಿಲ್ಲ ಆಯ್ತು ನಮಗೆ. ನೀವೇನು ಹೇಳ್ತೀರಿ? ನಿಮ್ಮ ಹತ್ರ ಸಾಕ್ಷಿ ಇದೆಯಾ? ನೀವೀಗ ನಾವು ಮೌಖಿಕವಾಗಿ ಏನು ಹೇಳಿದ್ರೆ ನಿಮ್ಮ ಹತ್ರ ಸಾಕ್ಷಿ ಇದೆ ಅಂದರೆ ಸ್ವಾಭಾವಿಕ ಅಂತ ನೀವು ಕೇಳೋದು ಕಾನೂನುಬದ್ಧವಾಗಿ. ನಾವು ನೋಡ್ತಾ ಇದ್ರು, ಹಬ್ಬ ತಪ್ಪಿದ್ರು ಹೋಳಿಗೆ ತಪ್ಪೋದಿಲ್ಲ ಅಂದಾಗ ಒಂದಲ್ಲ ಒಂದು ಸಿಗ್ತಾನಂತ ನಮ್ಗೆ ವಿಶ್ವಾಸ ಇತ್ತು. ಸಿಕ್ಕಿದ್ರೆ ಒಂದೆರಡು ಪ್ರಕರಣ ಇಲ್ಲಮ್ಮ. ಹಾಡು ಹಗಲಿಗೆ 9 ಗಂಟೆಗೆ ಕರ್ಕೊಂಡು ಹೋಗ್ತಾನಂದ್ರೆ ಎಲ್ಲ ಬಂತ್ರಿ ವ್ಯವಸ್ಥೆ? ಬರುವುದಿಲ್ಲ ಸರ್ ಅವರು. ಸರ್ ಅವ್ರು ಬರುವುದಿಲ್ಲ. ಅವ್ರು ಏನು ತಪ್ಪು ಮಾಡಿಲ್ಲ. ಅವ್ರು ಏನು ತಪ್ಪು ಮಾಡಿಲ್ಲ. ನಂಬಿಕೆ ದೃಷ್ಟಿಯಿಂದ ಬರುವುದಿಲ್ಲ ಅವರು. ಅಲ್ಲ, ಹಾಗಲ್ಲ ಸರ್. ತಾಳ್ಮೆ ಕೆಟ್ಟಿದೀಗ. ನಮ್ಮ ಹುಡುಗಿಯರು ನಾವು ರಕ್ಷಣೆ ಮಾಡ್ಕೋದಾಗ ನೀವು ಅವ್ರ ತನಿಖೆ ಕರ್ತೀರಿ. ಮಿಸ್ಗೈಡ್ ಮಾಡಿ ಇದು ಇಷ್ಟಕ್ಕೆಲ್ಲ ಕಾರಣ ನಿಮ್ಮ CPI. ಇದ್ರ ಬಗ್ಗೆ ನಮ್ದು ವಿರೋಧ ಉಂಟು ಸರ್. ಸರ್ಕಾರದಲ್ಲಿ ಸಾಕಷ್ಟು ಘಟನೆ ನೋಡಿದ್ದೇವೆ. ಈ ಪೊಲೀಸ್ನವರು ಯಾವ ರೀತಿ ನಡ್ಕೊಳ್ತೀರಿ ಮತ್ತು ನಮ್ಮ ಎದುರಿಗೆ ಬಂದಾಗ, ಇಂಥ ಸಂದರ್ಭ ಬಂದಾಗ ಯಾವ ರೀತಿ ನೀವು ಮಸ್ಕ ಹಾಕ್ತೀರಿ ಹೇಳೋದು ನಮ್ಗೆ ಗೊತ್ತಿದೆ. ಹಿಂದೆಲ್ಲ ಭಾಳ ಸರಿ ನಾವು ನೋಡಿದ್ದೇವೆ. ಆದರೆ ನೀವು ಒಂದು ಸೈಡ್ ಮಾಡೋದನ್ನ ಬಿಡಬೇಕು. ಹಿಂದಿನ ಅನುಭವ ಇರಬಹುದು. ಈಗ ಘಟನೆ ಇರ್ಬೋದು. ಮೊನ್ನೆ ಮುರಿನಘಟ್ಟ ವಿಷಯದಲ್ಲಿ ನಡೆದಂಥ ವಿಷಯ ಏನಾಯಿತು? ನಮ್ಮವ್ರ ಮೇಲೆ ಕೇಸ್ ಹಾಕಿದ್ರು ನೀವು. ನಮ್ಮವ್ರು ಏನು ಮಾಡಿದ್ರು ಅಲ್ಲಿ? ಕಟ್ಟೆ ಕಿತ್ತವ್ರು ಯಾರು ಇದು ಮಾಡಿದ್ರು? ಅವರು 5-6 ಜನರ ಮೇಲೆ ಕೇಸ್ ಹಾಕ್ತಿದ್ರು. ಯಾರು? ಇವತ್ತು ಬೇಲ್ ಕ್ಯಾನ್ಸಲ್ ಆಗಿದೆ, ಹೈಕೋರ್ಟ್ಗೆ ಹೋಗ್ಬೇಕು ಅವರು. ಸರ್, ನಮಗೆ ಒಂದೊಂದು ಘಟನೆ ನೀವು ಹೇಳಿದ್ರು ಅನಿವಾರ್ಯ ಸರ್. 1993 ಶಾಂತಿ ಸಭೆಗಂತ ಕರ್ಕೊಂಡು ಹೋದವ್ರು ಪಾಪ ಡಾಕ್ಟರ್ ಚಿತ್ತರಂಜನ್ ಅಂತವ್ರಿಗೆ, ಸುರೇಂದ್ರ ಶಾನ್ಭದ್ರ, ನಮ್ಮ ದಿವಂಗತ NG ಕೊಲ್ಲೆ ಅಂತವ್ರನ್ನ, GP ನಾಯ್ಕರನ್ನ, ಲಕ್ಷ್ಮಣ್ ನಾಯ್ಕರನ್ನ, ಇವರೆಲ್ಲ ಬಳ್ಳಾರಿ ಬೆಳಗಾವಿ ಜೈಲಿಗೆ ಹಾಕೊಂಡು ನೆನಪಿದೆ ನನಗೆ. ಶಾಂತಿ ಸಭೆ ಕರೆದಿ ಗೊತ್ತಿದೆ.
ಶಾಂತಿಸಬೇಕಂತ ಕಾರ್ತಿ ಆಯ್ಬೆಯಲ್ಲಿ ಎಲ್ಲರನ್ನೂ ಸೀದಾ ಬೆಳಗಾವಿ ಜೈಲು. ಆ ಘಟನೆಗಳು ನಮ್ಗೆ ಇವತ್ತು ಮೇಲ್ಕ್ ಹಾಕ್ತಾ ಇದ್ದೇವೆ ನಾವು. ಅದು ವಿಶ್ವಾಸ ಆದ್ರೆ ಆ ಸೈಡ್ ಇಂದ ಆದ್ರೆ ನಿಮ್ಮ ಹತ್ರ ಕಂಟ್ರೋಲ್ ಏನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯನೇ ಸಾಧ್ಯನೇ ಇಲ್ಲ ಸರ್. ಪೊಲೀಸರ ಮೇಲೆ ವಿಶ್ವಾಸ ಇಡಿ ಸರ್. ಅಲ್ಲ ವಿಶ್ವಾಸ ತನಿಖೆ ಮಾಡ್ಲಿಕ್ಕೆ ಬಿಡಿ ಸರ್. ನಾಳೆ ಸಂಜೆ ಒಳಗಡೆ ಹೇಳ್ತೇವೆ ಸರ್. ನಾನು ನಿಮ್ಮ ಮೇಲೆ ವಿಶ್ವಾಸ ಇಟ್ಟೆ ನಮ್ಮ ಪ್ರತಿಭಟನೆಗೆ ಏನೂ ಆಗುದಿಲ್ಲ ಸರ್ ಅಂತ ನಿಮ್ಮ ಹತ್ರ ಆಶ್ವಾಸನೆ ಕೊಟ್ಟಿದ್ದೀವಿ. ಯಾವುದೇ ಪ್ರತಿಭಟನೆಗೆ ಘಟನೆ ಆಗಿಲ್ಲ ನಾವು ನೋಡ್ಕೊಳ್ತೇವೆ. ಎರಡು ಮೆರವಣಿಗೆ ಮಾಡಿದ್ರು ಏನೂ ಆಗುದಿಲ್ಲ ಅಂತ. ಅದ್ರ ಅರ್ಥ ನಾವೇನೋ ಸೌಮ್ಯದಿಂದ ಇದ್ದಾನಂತಲ್ಲ. ಈ ಸೌಮ್ಯವಾದಿ ಒಂದ್ಸಲ ಎದ್ದು ಬಿಟ್ಟಿರೋದಲ್ಲ, ಅದು ಯಾರು ಮತ್ತೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತು ನಮ್ಮ ಹೆಣ್ಣುಮಕ್ಕಳ ರಕ್ಷಣೆ ಮಾಡೋದು ನಮ್ಮ ಧರ್ಮ ಸರ್. ನೀವೇನೇ ಅಪಾರ್ಥ ಮಾಡಿ ನಿಮ್ಮ ಪೊಲೀಸ್ ಭಾಷೆಯಲ್ಲಿ ಅಪಾರ್ಥ ಅಂತ ಇರ್ಬೋದು, ಕಾನೂನು ಕೈ ತಗೊಳೋದು. ಆದರೆ ನನ್ನ ಇದ್ರೊಳಗೆ ನಾನು ಮಾಡೋದು ಸರಿ.